ಶಾಸಕರ ಅಮಾನತು ಪ್ರಜಾಪ್ರಭುತ್ವ ವಿರೋಧಿ ನಡೆ. ನಮ್ಮನ್ನ ಕತ್ತು ಹಿಡಿದು ಹೊರಗೆ ದಬ್ಬಿರೋದು ಸರಿಯಲ್ಲ. ಆಡಳಿತ ಪಕ್ಷ ಶಾಸಕರ ಗೌರವವನ್ನ ಹರಾಜು ಹಾಕಲು ಹೊರಟಿದ್ದಾರೆ. ಕಾಂಗ್ರೆಸ್ನವರಿಗೆ ಅಧಿಕಾರದ ಮದ ನೆತ್ತಿಗೇರಿದೆ. ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ ಅಂಥೇಳಿ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರುಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಚಿವರೇ ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂದಾಗ ರಾಜಣ್ಣ ಅವರು ಸಹಕಾರ ಸಚಿವರು ಅವರೇ ಬಂದು ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLAಗಳಿಗೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅಶ್ಲೀಲ ಅಂತ ಅನ್ಸ್ಲೇ ಇಲ್ಲ. ಹಿಂದೆ ನಮ್ಮ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರೋ ಮೊಬೈಲ್ ನೋಡಿದ್ದಾರೆ ಅಂದ ಏನು ಕಾಂಗ್ರೆಸ್ ಅವರು ಎಗರಿ ಕುಣಿದಿದ್ದೆ. ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವರಿಗೆ ಇದ್ರ ಬಗ್ಗೆ ಅಶ್ಲೀಲ ಅಂತ ಅನ್ಸ್ಲೇ ಇಲ್ಲ. ಸದನದ ಗೌರವ ಕಾಪಾಡಬೇಕು ಅಂತ ಹೇಳಿ ನಾವು ನ್ಯಾಯಾಂಗ ತನಿಖೆ, CBI ತನಿಖೆಗೆ ನಾವು ಕೇಳಿದಿರಿ. ನಾವು ಕೇಳಿರೋದು ಸದನದ ಗೌರವ ಉಳಿಬೇಕು ಅಂತ, ಸದನಕ್ಕೆ ಮರ್ಯಾದೆ ಬರಬೇಕು ಅಂತ. ಒಬ್ಬ ಸಚಿವ ಬಂದು ಸದನದಲ್ಲಿ ನಿಂತ್ಕೊಂಡು ಅಂಗಲಾಚಿ ನನ್ನನ್ನು ರಕ್ಷಿಸಿ ನನಗೆ ಹನಿ ಟ್ರ್ಯಾಪ್ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ PWD ಮಿನಿಸ್ಟರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ರಿಪ್ಲೈ ಮಾಡಿದೆ. ಈ ಸಚಿವನ ಪರವಾಗಿದ್ದೀನಿ, ಈ ಸಚಿವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಿರಾ. ಇವತ್ತು BJP ಶಾಸಕರ ಮೇಲೆ ಯಾರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ಯಾರು ನ್ಯಾಯಾಂಗ ತನಿಖೆಯನ್ನ ಕೇಳಿದ್ರು, ಅವ್ರ ಮೇಲೆ ಇವತ್ತು ಗದಾಪ್ರಹಾರ ಮಾಡಿ ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರೋ ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಭಾರತೀಯ ಜನತಾ ಪಾರ್ಟಿ 18 ಶಾಸಕರನ್ನ ಇವತ್ತಿನ ಅಮಾನತ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಆಡಳಿತ ಪಕ್ಷದ ಒಬ್ಬ ಹಿರಿಯ ಸಚಿವರು ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದ ಒಳಗಡೆ ಬಂದು ಇವತ್ತು ಅಂಗಲಾಚಿದ್ದಾರೆ. ಇವತ್ತು ಸಹಕಾರಿ ಸಚಿವರು ಏನ್ ಹೇಳಿದ್ರು, ಇವತ್ತು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇನೆ, 48ಕ್ಕೂ ಹೆಚ್ಚು ರಾಜಕಾರಣಿಗಳು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ರಾಜಕಾರಣಿಗಳು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂಥೇಳಿ ಬಹಿರಂಗವಾಗಿ ಸದನದಲ್ಲಿ ಇವತ್ತು ತಿಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ಸಚಿವರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇವತ್ತು ಸಭಾನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳದ್ದು ಇತ್ತು, ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರಿಗೂ ಇತ್ತು. ಹಾಗಾಗಿ ಇವತ್ತು ಆರೋಪ ಬಂದಿರತಕ್ಕಂಥದ್ದು ಕೇವಲ 2 ಸಚಿವರ ಮೇಲಲ್ಲ, ಸದನದ 224 ಶಾಸಕರ ಮೇಲೂ ಕೂಡ ಇವತ್ತು ಕಳಂಕ ಬಂದಿದೆ, ಆರೋಪ ಬಂದಿದೆ. ಹಾಗಾಗಿ ಈ 224 ಶಾಸಕರಿಗೆ ಇವತ್ತು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತಿಸಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದಮನ ಮಾಡಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಜನಸಾಮಾನ್ಯರ ಪ್ರಶ್ನಿಸುವ ಹಕ್ಕನ್ನ ಕಸಿದುಕೊಂಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಜನಸಾಮಾನ್ಯರ ಸ್ವಾತಂತ್ರ್ಯವನ್ನ ಕಸಿದುಕೊಂಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅದರಿಂದ ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದರ ಮುಂದುವರೆದ ಭಾಗವಾಗಿ ಶಾಸಕರ ಸಸ್ಪೆಂಡ್ ಮಾಡುವಂತ ಕೆಲಸ ನಡೆದಿದೆ ಅಂತ ಅನ್ಸುತ್ತೆ. ವಾಸ್ತವಿಕವಾಗಿ ಸದನ ಒಕ್ಕೂರ್ಲಿಂದ ನಿರ್ಣಯ ಮಾಡಬೇಕಾಗಿತ್ತು. CD ಕಿಂಗ್ ಪಿನ್ ಅವ್ರನ್ನ ತಕ್ಷಣ ಬಂಧಿಸುವ ಕ್ರಮ ಕೈಗೊಳ್ಳಬೇಕಾಗಿತ್ತು. ಹಾಲಿ ನ್ಯಾಯಾಧೀಶರು ಅಥವಾ CBI ತನಿಖೆಗೆ ಒಪ್ಪಿಸಬೇಕಾಗಿತ್ತು. ನ್ಯಾಯಾಧೀಶರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಸಚಿವರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಶಾಸಕರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಅಧಿಕಾರಿಗಳು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಇದನ್ನೆಲ್ಲವನ್ನ ರಾಜ್ಯಪಾಲರ ಬಳಿ ಹೋಗ್ತೀವಿ. ಸರ್ಕಾರದ ಈ ಒಂದು ಬಿಲ್ಲು ಅದ್ರ ವಿರೋಧ ಮಾಡ್ತಾ ಇದ್ವಿ. ಅಶೋಕರ ಚೇಂಬರ್ನಲ್ಲಿ ಇವತ್ತು ಚರ್ಚೆ ಮಾಡಿ ಮುಂದಿನ ಹೋರಾಟ ಬಗ್ಗೆ ನಿರ್ಣಯ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಮೊನ್ನೆನೇ ಹಲವಾರು ಪ್ರಕರಣಗಳಲ್ಲಿ ಮುಸ್ಲಿಂ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಬ್ಸರ್ವೇಷನ್ ಆಗಿದೆ. 2 ಕೋರ್ಟ್ಗಳಲ್ಲಿ, ಆಂಧ್ರ ಹೈಕೋರ್ಟು, ಪಶ್ಚಿಮ ಬಂಗಾಳ ಹೈಕೋರ್ಟ್ನಲ್ಲಿ ಸಹ ಈ ರೀತಿ ಮುಸ್ಲಿಂ ಮೀಸಲಾತಿ ಅಸಂವಿಧಾನ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇದೆ. ಆದರೂ ಸಂವಿಧಾನ ವಿರುದ್ಧ ಇವತ್ತು SC ST ಜನಾಂಗದ ಗ್ಯಾರಂಟಿ ಎಲ್ಲ ಯೋಜನೆಗಳನ್ನು ನುಂಗಿ ಹಾಕಿ ಕೇವಲ ಮುಸ್ಲಿಮರ ಬಜೆಟನ್ನು ಏನಿವತ್ತು ಸಿದ್ದರಾಮಯ್ಯನವರು ಮಾಡೋದ್ರ ಮೂಲಕ ಅದೇ ರೀತಿ ಇವತ್ತು ಈ ಬಿಲ್ಲು ಗುತ್ತಿಗೆಯಲ್ಲಿ 4% ತಂದಂಥದ್ದನ್ನು ವಿರೋಧ ಮಾಡಿ ಈಗ ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಹೋಗ್ತಾ ಇದ್ದೀವಿ.
ಒಂದ್ ಕಡೆ ಸಚಿವರ ಬೆಂಬಲಕ್ಕೆ ಬರ್ತಾ ಇಲ್ಲ. ನೋಡಿ, ರಾಜಣ್ಣವ್ರನ್ನ ಇವತ್ತು ನಾಪತ್ತೆ ಮಾಡಿದ್ದಾರೆ. ರಾಜಣ್ಣವ್ರು ಸದನದಲ್ಲಿ ಹೇಳಿದ್ದಾರೆ ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ. ನಂದು ಅಷ್ಟೇ ಅಲ್ಲ, ಸುಮಾರು 48 ಜನರ ಕೇಂದ್ರ ನಾಯಕರು, ಕರ್ನಾಟಕದ ಅನೇಕ ನಾಯಕರ ಹನಿ ಟ್ರ್ಯಾಪ್ ಆಗಿದೆ, ಇದು ತನಿಖೆ ಆಗ್ಬೇಕಂತೇಳಿ ಅವರೇ ಹೇಳಿದ್ದು. ಅವರೇ ಸದನದಲ್ಲಿ ಅವರೇ ವಕ್ತವ್ಯ ಮಾಡಿದ್ದಾರೆ. ಇವತ್ತು ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರಾಜ್ಯದ ಜನ ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿರುವಂಥ SC ST ಮಂತ್ರಿಗಳಿಗೆ ಒಂದು ರೀತಿ ಭಯ. ಎಲ್ಲಿಗೆ ಬಂತು ನಮ್ಮ ರಾಜಕಾರಣ, ಎಲ್ಲಿಗೆ ಬಂದರು ನಮ್ಮ ರಾಜಕಾರಣಿಗಳು ಅಂಥೇಳಿ ಜನ ಗಮನಿಸಬೇಕು. ಅಧಿವೇಶನಕ್ಕೆ ಹೋಗಿ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ರಪ್ಪ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ರಪ್ಪ, ಅನುದಾನದ ಬಗ್ಗೆ ಚರ್ಚೆ ಮಾಡ್ರಪ್ಪ ಅಂದರೆ ಹನಿ ಅಂತೆ, ಟ್ರ್ಯಾಪ್ ಅಂತೆ, ನಿನ್ನೆಯಿಂದ ಇವರ ವೀರಾವೇಶವಂತೆ. ನಿಜಕ್ಕೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಘನತೆಯನ್ನು ಹರಾಜು ಹಾಕುವಂತಹ ಕೆಲಸವನ್ನು ನಮ್ಮ ರಾಜಕಾರಣಿಗಳು ಮಾಡ್ತಿದ್ದಾರೆ.